ಆರ್ಟಿಸ್ಟು ಅವನೇನು ಸ್ಟಾರ್ ಆಗಿದ ತಕ್ಷಣ ಏನು ಯಾವ್ದು ಮೆಜೆಸ್ಟಿಕ್ ಧ್ರುವದಿಂದ ಏನು ಅವನೇನು ಲಕ್ಷ ಗಟ್ಟಲೆ ಏನು ನೋಡಿಲ್ಲ ಪಾಪ. ಒಂದ್ ಲೆವೆಲ್ ದುಡ್ಡು ನೋಡಿರೋ ವ್ಯಕ್ತಿ. ಅಂತದ್ರಲ್ಲಿ ಕಷ್ಟಪಟ್ಟು ಮಾಡಿಕೊಂಡು ನವಗ್ರಹಗೆ ಒಬ್ಬ ನಿರ್ಮಾಪಕ ಆದಾಗ ಎಷ್ಟೋ ವಿಶ್ವಾಸದಲ್ಲಿ ಕೆಲವರು ನನ್ ವಿಶ್ವಾಸ ಮಾಡ್ಕೊಡೋ ಕೆಲವರು ಇದ್ದಾರೆ. ನನ್ನ ಮೈಂಡು ಆತರ ಇತ್ತು. ನಾನು ಪ್ರೊಡ್ಯೂಸ್ ಮಾಡಿದೆ. ಕೆಲವು ಆರ್ಟಿಸ್ಟ್ಗಳು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋಣ, ಇದೊಂದು ಕ್ಯಾರೆಕ್ಟರ್ ರಂಗಾಯಣ ಇರ್ಬೋದು, ನಮ್ಮ ರವಿಶಂಕರ್ ಇರ್ಬೋದು, ಯಾರೇ ಇರ್ಬೋದು, ಅವರೆಲ್ಲ ಲಕ್ಷ ಗಟ್ಟಲೆ ತಗೊಳ್ಳೆ ನನಗೋಸ್ಕರ ಒಂದು ಎಷ್ಟು ಕಮ್ಮಿ ಮಾಡಿ ಅಂತ ಮಾತಾಡ್ಬೋದು. ನಾವು ಅದನ್ನಾರು ಕೇಳ್ತೀವಿ. ನಾವು ಫ್ರೀ ಕೇಳಿದ್ರು ಅಟ್ಲೀಸ್ಟ್ ಅದು ಕೇಳ್ತೀವಿ. ಇವ್ನು ಹಂಗ್ ಮಾಡ್ಲಿಲ್ಲ, ಮುಂದೆ ಮಾತಾಡಿ ಇವತ್ತು ನಾನು ಚೆನ್ನಾಗಿದ್ದೀನಿ ತಗೊಂಡ್ಬಿಡ್ತೀನಿ, ನಾಳೆ ಏನೋ ಪ್ರಾಬ್ಲಮ್ ಬಂದ್ರೆ ನೀನು ಬರ್ತೀನಪ್ಪ ಅವಾಗ ಬೇಕಾದ್ರೆ ಹೆಲ್ಪ್ ಮಾಡು. ಎಂತ ಮಾತು ಅಂದ್ರೆ ಅದು ಇವತ್ತಿಗೂ ನನಗೆ ಅದು ದರ್ಶನದ್ದು ತರ ಗುಯ್ಯನತ್ತ ಆ ತರ ಮನ್ಸು ಇರ್ಬೇಕಲ್ಲ. ಆವಾಗ್ಲೂ ಏನೋ ಅವನೇ ಕೋಟ್ಯಾಧಿಪತಿ ಅಲ್ಲ, ಆ ಸಿನಿಮಾ ಮಾಡ್ಬೇಕಾರೆ ಒಂದ್ ಲೆವೆಲ್ಗೆ ಅಷ್ಟೇ ದುಡ್ಡು ಮಾಡಿದ್ರು ನವಗ್ರಹ. ಅದು ನನಗೆ ತುಂಬಾ ಮನ್ಸಿಗೆ ತಾಟಿತು.